ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ಮಾರ್ಕೆಟ್ ಅಪ್ಡೇಟ್ಸನ್ನು ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಯು ಎಸ್ ಮಾರ್ಕೆಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಯು ಎಸ್ ಮಾರ್ಕೆಟ್ಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 3% ಡೌ ಜೋನ್ಸ್ ಗೇನ್ ಆಯಿತು. ಇಂಡಿಯನ್ ಮಾರ್ಕೆಟ್ನಲ್ಲಿ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ವೀಕ್ನೆಸ್ ಬರೋದಕ್ಕೆ ರೀಸನ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಇನ್ನೂ ಟೆನ್ಷನ್ ಕ್ರಿಯೇಟ್ ಆಗಿದೆ. ಅದರಿಂದ ಸ್ವಲ್ಪ ಮಾರ್ಕೆಟ್ನಲ್ಲಿ ಪ್ರೆಷರ್ ಕಾಣಿಸ್ತಿದೆ. ವಾರ್ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗ್ತಿರೋದ್ರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ನಲ್ಲಿ ಬರ್ತಿದೆ. ಬಟ್ ನಿಫ್ಟಿ 24,000 ಕ್ರೂಷಲ್ ಸಪೋರ್ಟ್ ಲೆವೆಲನ್ನು ಹೋಲ್ಡ್ ಮಾಡಿಕೊಂಡಿದೆ. ಈ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ವಾಲಟಾಲಿಟಿ ಇಂಡೆಕ್ಸ್ನಲ್ಲಿ ಕೂಡ ಸಾಕಷ್ಟು ಫ್ಲಕ್ಚುಯೇಷನ್ಸ್ ನೋಡೋದಕ್ಕೆ ಸಿಕ್ತು. ಈ ಒಂದು ಫ್ಲಕ್ಚುಯೇಷನ್ಸ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವ ರೀತಿಯ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಸೊ 24,000 ಲೆವೆಲ್ ಒಂದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಬ್ರೇಕ್ ಆದರೆ 23,500ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. 24,350 ಲೆವೆಲಲ್ಲಿ ರೆಸಿಸ್ಟೆನ್ಸನ್ನು ನಿಫ್ಟಿ ಫೇಸ್ ಮಾಡಿತ್ತು. ಆ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಾರ ಕೇವಲ 4 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಮೇ 1ಕ್ಕೆ ಕಾರ್ಮಿಕರ ದಿನಾಚರಣೆ, ಅದಕ್ಕೂ ಮುಖ್ಯವಾಗಿ ಮಹಾರಾಷ್ಟ್ರ ಡೇ ಇದೆ. NSE ಮತ್ತು BSE ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಸೊ ಆ ಒಂದು ದಿನ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಆ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆಗೋದಿಲ್ಲ. ಆಲ್ರೆಡಿ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ಕೂಡ ಬರುತ್ತೆ. ಮೇಜರ್ ಆಗಿ ಅದಾನಿ ಗ್ರೂಪ್ನ ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟೋಟಲ್ ಗ್ಯಾಸ್ 28 ಏಪ್ರಿಲ್ಗೆ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. IRCTC KPITನ ರಿಸಲ್ಟ್ ಕೂಡ ಸೋಮವಾರ ಬರುತ್ತೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಬಜಾಜ್ ಟ್ವಿನ್ಸ್ಗಳು ಮಂಗಳವಾರ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಬಜಾಜ್ ಫಿನಾನ್ಸ್ನ ಕಡೆಯಿಂದ ಇದೆ. ಹಾಗೆ ಬಜಾಜ್ ಫಿನಾನ್ಸ್ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಇನ್ವೆಸ್ಟರ್ಸ್ಗಳು ಕಾನ್ಸಂಟ್ರೇಷನನ್ನು ಮಾಡ್ತಾರೆ. ಟ್ರೆಂಟ್ ಮತ್ತು ಅದಾನಿ ಪವರ್ನ ರಿಸಲ್ಟ್ ಕೂಡ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಅದರ ಜೊತೆಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ರಿಸಲ್ಟ್ಸ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಅವೆನ್ಯೂ ಸೂಪರ್ ಮಾರ್ಟ್ಸ್, ಡಿಮಾರ್ಟ್ ಕೂಡ 3 ಮೇಗೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ಗಳಲ್ಲಿ ನಮಗೆ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ರಿಸಲ್ಟ್ಸ್ ಬಂದರೆ ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ಗೇನ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ಸ್ ಬರಲಿಲ್ಲ ಅಂದರೆ ಸ್ಟಾಕ್ಸ್ನಲ್ಲಿ ವೀಕ್ನೆಸ್ ಇರುತ್ತೆ. ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅಂದರೆ FIIs ಮತ್ತೆ ನೆಟ್ ಬೈಯರ್ಸ್ ಆಗಿದ್ದಾರೆ. ಈ ವಾರದ ಕಂಪ್ಲೀಟ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಏಪ್ರಿಲ್ ತಿಂಗಳಲ್ಲಿ ಓವರ್ ಆಲ್ 2,175 ಕೋಟಿ ನೆಟ್ ಸೆಲ್ಲಿಂಗ್ ಕಾಣಿಸ್ತಿದೆ. ಮುಂದಿನ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗನ್ನು FIIs ಮಾಡಿಕೊಂಡ್ರೆ ಈ ತಿಂಗಳಲ್ಲಿ FIIs ನೆಟ್ ಬೈಯರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. DIIs ಕಡೆಯಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಶುಕ್ರವಾರ ಒಳ್ಳೆ ಒಂದು ನೆಟ್ ಬೈಯಿಂಗನ್ನು DIIs ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ಸ್ಟ್ರಾಂಗ್ ನೆಟ್ ಬೈಯಿಂಗನ್ನು ಮಾಡಿಕೊಂಡ್ರೆ ಮಾರ್ಕೆಟ್ನಲ್ಲಿ ಅಷ್ಟಾಗಿ ವಾಲಟಾಲಿಟಿ ಇರೋದಿಲ್ಲ. ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಹೆಚ್ಚಾಗಿ ಕಾಣಿಸ್ತಿಲ್ಲ. $67ನ ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಟ್ರೇಡ್ ಆಗ್ತದೆ. ಮಾರ್ಕೆಟ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇದೆ. ನಿಫ್ಟಿಯಲ್ಲಿ ಕಳೆದ 6 ತಿಂಗಳಿಂದ ಸಾಕಷ್ಟು ವಾಲಟಾಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. 22,000 ಲೋವನ್ನು ನಿಫ್ಟಿ ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ತು. 24,000 ಲೆವೆಲ್ನ ನಿಫ್ಟಿ ರೀಚ್ ಮಾಡಿದೆ. ಬಟ್ ಹೈಯರ್ ಲೆವೆಲ್ನಿಂದ ಈಗ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ತುಂಬ ಜನ ಲಾಸ್ನಲ್ಲೇ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಮಾರ್ಟ್ ಆಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಯಾಕಂದರೆ ಯಾವಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬರುತ್ತೋ ಆಗ ಒಳ್ಳೊಳ್ಳೆ ಕ್ವಾಲಿಟಿ ಸ್ಟಾಕ್ಗಳು ಒಳ್ಳೆ ಡಿಸ್ಕೌಂಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಸ್ಟಾಕ್ಗಳನ್ನು ಒಳ್ಳೆ ಲೆವೆಲ್ಸ್ಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ಒಳ್ಳೆ ಒಂದು ರಿಟರ್ನ್ಸ್ ಕೂಡ ಸಿಗುತ್ತೆ. ಬಟ್ ಯಾವ ಸ್ಟಾಕ್ಗಳನ್ನ ಬೈ ಮಾಡೋದು, ಯಾವ ಲೆವೆಲ್ನಲ್ಲಿ ಎಂಟರ್ ಆಗೋದು, ಯಾವ ಲೆವೆಲ್ನಲ್ಲಿ ಪ್ರಾಫಿಟ್ ಅನ್ನ ತಗೊಳ್ಳೋದು, ಹಾಗೆ ಕಡಿಮೆ ರಿಸ್ಕ್ ನಲ್ಲಿ ಯಾವ ರೀತಿಯಲ್ಲಿ ಪ್ರಾಫಿಟ್ಸ್ ಅನ್ನ ಇನ್ಕ್ರೀಸ್ ಮಾಡೋದು, ಇದರ ಬಗ್ಗೆ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಯೂನಿವರ್ಸ್ಟ್ ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ. ಯೂನಿವರ್ಸ್ ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಹಾಗೆ ಲಾಂಗ್ ಟರ್ಮ್ ರೆಕಮೆಂಡೇಶನ್ಸ್ ಗಳು ಸಿಗುತ್ತೆ. ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಗಳ ಕಡೆಯಿಂದ ಈ ಒಂದು ರೆಕಮೆಂಡೇಶನ್ಸ್ ನಿಮಗೆ ಸಿಗ್ತಿರುತ್ತೆ. ಇಂಡಿವಿಜುವಲ್ ಸ್ಟಾಕ್ ಗಳ ಕಾಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅಲ್ಲಿ ಕೂಡ ನಿಮಗೆ ಕಾಲ್ ಸಿಗುತ್ತೆ. ಕಮಾಡಿಟೀಸ್ ಕಾಲ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ರೆಕಮೆಂಡೇಶನ್ ಅಷ್ಟೇ ಅಲ್ಲದೆ ಯಾವಾಗ ನೀವು ಶೇರ್ಸ್ ಗಳನ್ನ ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಟಾರ್ಗೆಟ್ ಎಷ್ಟಿರುತ್ತೆ ಅದರ ಡೀಟೇಲ್ಸ್ ವಾಟ್ಸ್ಆಪ್, ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಹಾಗೆ ಯೂನಿವರ್ಸ್ಟ್ ಅಪ್ಲಿಕೇಶನ್ ಅಲ್ಲಿ ಕೂಡ ರೆಗ್ಯುಲರ್ ನೋಟಿಫಿಕೇಶನ್ಸ್ ಗಳನ್ನ ನೀವು ಪಡ್ಕೋಬಹುದಾಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಈ ಒಂದು ಪ್ಲಾಟ್ಫಾರ್ಮ್ ನ ಲಾಭವನ್ನ ಪಡ್ಕೋತಿದ್ದಾರೆ. ಯೂನಿವರ್ಸ್ಟ್ ಎಕನಾಮಿಕ್ ಟೈಮ್ಸ್ ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂತ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಸೊ ಯೂನಿವರ್ಸ್ ನಲ್ಲಿ ಪ್ಲಾನ್ಸ್ ಗಳು $183 ಪ್ರತಿ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೂಟಬಲ್ ಆಗುವಂತ ಪ್ಲಾನ್ಸ್ ಅನ್ನು ನೀವು ತಗೋಬಹುದಾಗುತ್ತೆ.
ಪ್ರತಿದಿನ ನೀವು ₹6 ಸ್ಪೆಂಡ್ ಮಾಡಿ ಸ್ಟಾಕ್ ರೆಕಮೆಂಡೇಶನ್ಸ್ ಅನ್ನ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಗಳ ಕಡೆಯಿಂದ ಪಡ್ಕೋಬಹುದಾಗುತ್ತೆ. ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ನಿಂದ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮೊದಲ 3 ಟ್ರೇಡ್ ಕಾಲ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ ಗಳ ಮೇಲೆ 80% ಆಫರ್ ಅನ್ನು ಕೂಡ ನೀವು ಪಡ್ಕೋಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂತ ಕೋಡ್ ಅನ್ನ ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ಶುಕ್ರವಾರ ಲೇಟ್ ಅವರ್ಸ್ ನಲ್ಲಿ ರಿಲಯನ್ಸ್ ತಮ್ಮ Q4 ಅರ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ರಿಲಯನ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ 2,61,388 ಕೋಟಿ ರೆವೆನ್ಯೂನ ರಿಲಯನ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಹಾಗೆ ರಿಲಯನ್ಸ್ ನ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. 22,611 ಕೋಟಿ ಪ್ರಾಫಿಟ್ಸ್ ಅನ್ನ ರಿಲಯನ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ ಕ್ವಾರ್ಟರ್ ನಲ್ಲಿ 21,930 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಮಾರ್ಚ್ 2024ರಲ್ಲಿ 21,243 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ರಿಲಯನ್ಸ್ ಒಂದು ಕಾಂಗ್ಲೊಮರೇಟ್ ಬಿಸ್ನೆಸ್ ಆಗಿರುತ್ತೆ. ಅಂದ್ರೆ ಸಾಕಷ್ಟು ಬಿಸ್ನೆಸ್ ಗಳು ಸೇರಿ ಒಂದು ರಿಲಯನ್ಸ್ ಕಂಪನಿ ಆಗಿದೆ. ಹಾಗೆ ರಿಲಯನ್ಸ್ ಮಾರ್ಕೆಟ್ ಕ್ಯಾಪ್ ನ ಆಧಾರದಲ್ಲಿ ಅತಿ ದೊಡ್ಡ ಕಂಪನಿ ಕೂಡ ಆಗಿರುತ್ತೆ. ಸೊ ಸೆಗ್ಮೆಂಟ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಜಿಯೋ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 25% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ರೆವೆನ್ಯೂ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ಸಬ್ಸ್ಕ್ರೈಬರ್ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಜಿಯೋನ ಆವರೇಜ್ ರೆವೆನ್ಯೂ ಪರ್ ಯೂಸರ್ ₹206 ಇನ್ಕ್ರೀಸ್ ಆಗಿದೆ. ಟಾರಿಫ್ ಹೈಕ್ಸ್ಗಳು ಈ ಒಂದು ARPUಗೆ ಕಾರಣ ಆಗಿರುತ್ತೆ. ಸೊ ಒಳ್ಳೆ ಒಂದು ರಿಸಲ್ಟ್ ಜಿಯೋ ಪ್ಲಾಟ್ಫಾರ್ಮ್ನ ಕಡೆಯಿಂದ ಕೂಡ ಬಂದಿದೆ. ಇವರ ರಿಲಯನ್ಸ್ ರಿಟೇಲ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ 30% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸೆಗ್ಮೆಂಟ್ನಲ್ಲಿ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ರಿಲಯನ್ಸ್ ಮಾಡ್ತಿದ್ದಾರೆ. ರಿಟೇಲ್ ಮತ್ತೆ ಜಿಯೋ ಪ್ಲಾಟ್ಫಾರ್ಮ್ನ ರೀಸನ್ನಿಂದ ಒಳ್ಳೆ ರಿಸಲ್ಟ್ ರಿಲಯನ್ಸ್ನಲ್ಲಿ ಬರ್ತಿದೆ. ಬಟ್ ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನೋಡೋದಕ್ಕೆ ಸಿಕ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಆಯಿಲ್ ಪ್ರೈಸಸ್ ಫಾಲ್ ಆಗಿರೋದು ಇದಕ್ಕೆ ರೀಸನ್ ಆಗಿರುತ್ತೆ. ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಅನ್ನೇ ರಿಲಯನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಕೇವಲ ಆಯಿಲ್ ಟು ಗ್ಯಾಸ್ ಬಿಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ನಲ್ಲಿ ಕಾಣಿಸ್ತಿದೆ. ಸೊ ಯೂಶಲಿ ಫೋರ್ತ್ ಕ್ವಾರ್ಟರ್ ನಲ್ಲಿ ರಿಲಯನ್ಸ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ₹5.50 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ AGM ನಲ್ಲಿ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಫಿಕ್ಸ್ ಆಗುತ್ತೆ. ಹಾಗೆ 25,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್ NCDಗಳನ್ನ ಇಶ್ಯೂ ಮಾಡಿ ಫಂಡ್ ರೈಸಿಂಗ್ ಮಾಡುವಂತ ಪ್ಲಾನ್ಸ್ ಇದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 36,000 ಕೋಟಿಯ ಕೆಪೆಕ್ಸ್ ಪ್ಲಾನ್ 2026ರ ಫಿನಾನ್ಷಿಯಲ್ ಇಯರ್ಗೆ ಅನೌನ್ಸ್ ಆಗ್ತಿದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನೇ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಕ್ಲೇರ್ ಮಾಡ್ತಿದ್ದಾರೆ. ಲಾಸ್ಟ್ 6 ತಿಂಗಳಲ್ಲಿ ಸ್ಟಾಕ್ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಯಾವುದೇ ರೀತಿಯ ಮೊಮೆಂಟಮ್ ಇಲ್ಲ. ಸೈಡ್ ವೇಸ್ ನಲ್ಲೇ ರಿಲಯನ್ಸ್ ಟ್ರೇಡ್ ಆಗಿದೆ. ಸೊ 1350ರ ಲೆವೆಲ್ ಅನ್ನ ಬ್ರೇಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಒಳ್ಳೆ ಒಂದು ಮೊಮೆಂಟಮ್ ಬರುತ್ತೆ. ಸೊ ಈ ಒಂದು ರಿಸಲ್ಟ್ಗೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಸೊ ಯೂಶಲಿ ಗ್ಲೋಬಲ್ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ ರಿಲಯನ್ಸ್ ನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ವೊಡಾಫೋನ್ ಐಡಿಯಾ ಕೂಡ ಸೋಮವಾರ ನ್ಯೂಸ್ ನಲ್ಲಿ ಇರುವಂತಹ ಚಾನ್ಸಸ್ ಇದೆ. ಶುಕ್ರವಾರ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ 6% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ನೋಕಿಯಾ ವೊಡಾಫೋನ್ ಐಡಿಯಾದಲ್ಲಿ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರು. 785 ಕೋಟಿ ಅಮೌಂಟ್ ನ ಸ್ಟೇಕ್ ಸೇಲ್ ಬಂದಿತ್ತು. 102 ಕೋಟಿ ಶೇರ್ಸ್ ಗಳನ್ನು ಇವರು ಸೆಲ್ ಮಾಡಿದ್ರು. ಬಟ್ ಆ 102 ಕೋಟಿ ಶೇರ್ಸ್ ಗಳ ಸೆಲ್ಲಿಂಗ್ ಏನಾಗಿತ್ತು, ಅದರಲ್ಲಿ 60 ಕೋಟಿ ಶೇರ್ಸ್ ಗಳನ್ನ ಗೋಲ್ಡ್ಮನ್ ಸ್ಯಾಕ್ಸ್ ಬೈ ಮಾಡ್ಕೊಂಡಿದ್ದಾರೆ. 457 ಕೋಟಿ ಅಮೌಂಟ್ ನ ಶೇರ್ಸ್ ಗಳನ್ನ ಗೋಲ್ಡ್ಮನ್ ಸ್ಯಾಕ್ಸ್ ಬೈ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆ ವೊಡಾಫೋನ್ ಐಡಿಯಾಗೆ ಪಾಸಿಟಿವ್ ಆಗ್ಬೋದು. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ನಂತ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಶೇರ್ಸ್ ಅನ್ನ ಬೈ ಮಾಡ್ಕೊಂಡಾಗ ವೊಡಾಫೋನ್ ಐಡಿಯಾದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ರೀಸೆಂಟ್ ಆಗಿ ಎಕನಾಮಿಕ್ ಒಫೆನ್ಸ್ ವಿಂಗ್ ನಲ್ಲಿ PFC ಜೆನ್ಸಾಲ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಈಗ IREDA ಕೂಡ ಜೆನ್ಸಾಲ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. PFC, IREDA ಇವರೆಲ್ಲ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿಗಳಿಗೆ ಫಿನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನೀಸ್ ಆಗಿರುತ್ತೆ. IREDA ಕೂಡ ಜೆನ್ಸಾಲ್ಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿದರೆ. ಈಗ ಡಿಫಾಲ್ಟ್ ನ ಪಾಸಿಬಿಲಿಟೀಸ್ ಇರೋದ್ರಿಂದ ಒಂದು ಫಾಲ್ಸ್ ಡಾಕ್ಯುಮೆಂಟೇಶನ್ ಅನ್ನ ಪ್ರೊವೈಡ್ ಮಾಡಿ ಜೆನ್ಸಾಲ್ ಲೋನ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಈಗ ಕಂಪ್ಲೇಂಟ್ ರೈಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಜೆನ್ಸಾಲ್ ನಲ್ಲಿ ಕಂಟಿನ್ಯೂಸ್ ಲೋವರ್ ಸರ್ಕ್ಯೂಟ್ಸ್ ಬರ್ತಿದೆ. ಈ ಒಂದು ಕಂಪನಿ ಬ್ಯಾಂಕ್ರಪ್ಟ್ ಆಗುವಂತ ಎಲ್ಲ ಚಾನ್ಸಸ್ ಗಳು ಕಾಣಿಸ್ತಿದೆ. ಡೆಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಫಾಲ್ ಇದೆ. ಅಸೆಟ್ಸ್ ಕೂಡ ಡಿಟೋರಿಯೇಟ್ ಆಗ್ತಿದೆ. ಹಾಗೆ ಸೆಬಿ ಕಡೆಯಿಂದ ಇನ್ವೆಸ್ಟಿಗೇಷನ್ಸ್ ಗಳು ಕೂಡ ಆಗ್ತಿದೆ. ED ಕಡೆಯಿಂದ ರೇಡ್ ಕೂಡ ಆಗಿತ್ತು. ಸೊ ತುಂಬಾನೇ ಪ್ರಾಬ್ಲಮ್ಸ್ ಜೆನ್ಸಾಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪಾರಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ಪಾರಸ್ ಡಿಫೆನ್ಸ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಳ್ಳೆ ಆರ್ಡರ್ ಬುಕ್ ಅನ್ನು ಕೂಡ ಇವರು ಮೇಂಟೈನ್ ಮಾಡ್ತಾರೆ. ಏಪ್ರಿಲ್ 30ಕ್ಕೆ ಕಂಪನಿಯ Q4 ರಿಸಲ್ಟ್ ಬರುತ್ತೆ. ಆ ಒಂದು ರಿಸಲ್ಟ್ ನ ಜೊತೆಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಪ್ರಪೋಸಲ್ ಅನ್ನು ಕೂಡ ಮಾಡುವಂತ ಚಾನ್ಸಸ್ ಇದೆ. ಸೊ ಪಾರಸ್ ಡಿಫೆನ್ಸ್ ನ ಸ್ಟಾಕ್ ಕೂಡ ಸ್ಪ್ಲಿಟ್ ಆಗುತ್ತೆ. ಇದರ ಬಗ್ಗೆ ಏಪ್ರಿಲ್ 30ಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಯಾವ ಒಂದು ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರೆ ಅದರ ಬಗ್ಗೆ ಬೋರ್ಡ್ ಮಾಹಿತಿಯನ್ನ ಕೊಡ್ತಾರೆ.
ಮಾರುತಿ ಸುಜುಕಿ ಶುಕ್ರವಾರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿಲ್ಲ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಕೂಡ ಫಾಲ್ ಆಗಿತ್ತು. ಹಾಗೆಯೇ ಇವರ ಈ ವಿಟಾರ ಲಾಂಚ್ ಏಪ್ರಿಲ್ನಲ್ಲಿ ಅಥವಾ ಮೇ ತಿಂಗಳಲ್ಲಿ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈ ವಿಟಾರ ಮಾರುತಿ ಸುಜುಕಿಯ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಸೊ ಈ ಒಂದು ಈ ವಿಟಾರ ಲಾಂಚ್ ಮತ್ತಷ್ಟು ಪೋಸ್ಟ್ಪೋನ್ ಆಗ್ತದೆ. ಸೆಪ್ಟೆಂಬರ್ಗೆ ಲಾಂಚನ್ನು ಮಾಡ್ತೀವಿ ಅಂತ ಮಾರುತಿ ಸುಜುಕಿ ಹೇಳಿದ್ದಾರೆ. ಇದು ಕೂಡ ಎಲ್ಲೋ ಒಂದು ಕಡೆ ನೆಗೆಟಿವ್ ಮೊಮೆಂಟಮನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೋಮವಾರ ಈ ಒಂದು ನ್ಯೂಸ್ನಿಂದ ಸ್ವಲ್ಪ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಮಾರುತಿ ಸುಜುಕಿ ಒಳ್ಳೆ ಒಂದು ಬೆಟ್ಟೆ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡ್ತಾ ಮಾಡ್ತಾ ಸೇಲ್ಸ್ ಇನ್ನಷ್ಟು ಇಂಪ್ರೂವ್ ಆಗ್ಬೋದು. ಹಾಗೆ ಪ್ರತಿ ವರ್ಷ 70,000 ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಮಾರುತಿ ಸುಜುಕಿ ಒಂದು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ. ಕೆನರಾ ರೊಬೆಕೋ AMC ತಮ್ಮ IPO ತರುವಂಥ ಪ್ಲಾನ್ಸನ್ನು ತುಂಬ ಹಿಂದೆನೇ ಮಾಡಿದರು. ಈಗ ಅವರು ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಇವರ ಪ್ರಮೋಟರ್ ಕೆನರಾ ಬ್ಯಾಂಕ್ ಇಲ್ಲಿ ಸ್ಟೇಕನ್ನು ಸೆಲ್ ಮಾಡ್ತಾರೆ. ಹಾಗೆ ಜಪಾನ್ ಇನ್ವೆಸ್ಟರ್ ಕೂಡ ಈ ಒಂದು ಕಂಪನಿಯಲ್ಲಿ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇರುವಂಥ ಚಾನ್ಸಸ್ ಕಡಿಮೆನೇ ಕಾಣಿಸ್ತಿದೆ. ಕಂಪ್ಲೀಟ್ ಆಫರ್ ಫಾರ್ ಸೇಲನ್ನು ಕೆನರಾ ರೊಬೆಕೋ AMC ತರುವಂಥ ಚಾನ್ಸಸ್ ಇದೆ. ಈ ಒಂದು IPO ಕೂಡ ಸದ್ಯದಲ್ಲೇ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೆಬಿ ಕಡೆಯಿಂದ ಅಪ್ರೂವಲ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೆ 2 ತಿಂಗಳ ನಂತರ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಅಥರ್ ಎನರ್ಜಿ ತಮ್ಮ IPOನ ತರ್ತಿದ್ದಾರೆ. ಈ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸದ್ಯಕ್ಕೆ ಹೆಚ್ಚಿನ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. IPO ಓಪನ್ ಆದಮೇಲೆ ಏನಾದರೂ ಟ್ರೆಂಡ್ ಚೇಂಜ್ ಆಗುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.